9ರಂದು ಬಸೇರವರ ರಾಜಕೀಯಕ್ಕೆ 50 ವರ್ಷ ಅಭಿಮಾನೋತ್ಸವ ಆಚರಣೆ. 10 ಲಕ್ಷ ಜನ ಭಾಗಿ ಸಾಧ್ಯತೆ. ಬಿ. ಶ್ರೀರಾಮುಲು, ವಿಜಯನಗರ ಜಿಲ್ಲೆ ಕೂಡ್ಲಿಗಿ. ರಾಜ್ಯದ ಬಿಜೆಪಿ ಪಿತಾಮಹ ರಾಜ ಹುಲಿ, ಮಾಜಿ ಮುಖ್ಯಮಂತ್ರಿ ಬಿ. ಎಸ್. ಯಡಿಯೂರಪ್ಪರವರ ಸಾರ್ವಜನಿಕ ಸೇವೆ ಹಾಗೂ ರಾಜಕೀಯ ಜೀವನಕ್ಕೆ ಮೇ 9ರಂದು 50 ವರ್ಷಗಳಾಗುವ ಹಿನ್ನೆಲೆಯಲ್ಲಿ ಅಂದು ಚಿತ್ರದುರ್ಗದಲ್ಲಿ ರಾಜ್ಯ ಬಿಜೆಪಿ ಪಕ್ಷದಿಂದ ಅವರನ್ನು ಅಭಿನಂದಿಸುವ ಸಲುವಾಗಿ ಅಂದು ಅಭಿಮಾನೋತ್ಸವ ಆಚರಿಸಲು ಸಕಲ ಸಿದ್ಧತೆ ನಡೆದಿದೆ ಎಂದು ಮಾಸ್ ಲೀಡರ್ ಎಂಬ ಪ್ರಖ್ಯಾತಿಯ ಮಾಜಿ ಸಚಿವರು ಹಾಗೂ ಬಿಜೆಪಿ ರಾಜ್ಯ ಮುಖಂಡರಾದ ಬಿ. ಶ್ರೀರಾಮುಲುರವರು ನುಡಿದರು. ಅವರು ಮೇ 7ರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಕೂಡ್ಲಿಗಿ ಘಟಕ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಈ ಕಾರ್ಯಕ್ರಮ 2028ರ ಚುನಾವಣೆಗೆ ಪೂರ್ವ ತಯಾರಿಯ ಸೂಚನೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಬಿ. ಶ್ರೀರಾಮುಲುರವರು, ನಮ್ಮ ಉದ್ದೇಶ ಬಸೇರವರನ್ನು ಅಭಿನಂದಿಸುವುದಾಗಿದೆ. ಹಾಗೂ ಮೇ ರಾಜಕೀಯ ವಲಯದಲ್ಲಿ ನೀವೇಳಿದ ರೀತಿ ಅನ್ನಿಸಿದ್ದಲ್ಲಿ ತಪ್ಪೇನಲ್ಲ ಎಂದು ಮಾರ್ಮಿಕವಾಗಿ ನುಡಿದು ತಲೆದೂಗಿದರು. ನಂತರ ಬಿಜೆಪಿ ತಾಲೂಕಾಧ್ಯಕ್ಷರಾದ ಬಣವಿಕಲ್ಲು ನಾಗರಾಜ ಕಾಮಶೆಟ್ಟಿ ಮಾತನಾಡಿ, ಬಸೇರವರ ಕೊಡುಗೆ ಅಪಾರ. ಅವರನ್ನು ಅಭಿನಂದಿಸುವ ಈ ಸುಸಂದರ್ಭದಲ್ಲಿ ತಾಲೂಕಿನಿಂದ 15,000ಕ್ಕೂ ಹೆಚ್ಚು ಜನ ಬಸೇರವರ ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಅದಕ್ಕಾಗಿ ತಾಲೂಕಿನಲ್ಲಿ ಉಚಿತ ಪ್ರಯಾಣಕ್ಕೆ ಅಗತ್ಯವಿರುವಷ್ಟು ಬಸ್ಗಳ ಹಾಗೂ ಇತರೆ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ. ಕಾರಣ ತಾಲೂಕಿನ ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಹಾಗೂ ಬಸೇರವರ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕೆಂದು ಅವರು ಪಕ್ಷದ ಕಾರ್ಯಕರ್ತರಲ್ಲಿ ಕೋರಿದರು. ಈ ಸಂದರ್ಭದಲ್ಲಿ ಬಿಜೆಪಿಯ ಜಿಲ್ಲಾ, ತಾಲೂಕು ಹಾಗೂ ಹೋಬಳಿ ಗ್ರಾಮ ಘಟಕಗಳ ಪದಾಧಿಕಾರಿಗಳು, ಸದಸ್ಯರು, ವಿವಿಧ ಜನಪ್ರತಿನಿಧಿಗಳು, ಬಸೇರವರ ಅಭಿಮಾನಿಗಳು ಇದ್ದರು. ಶ್ರೀರಾಮುಲುರವರು ಚಿತ್ರದುರ್ಗಕ್ಕೆ ತೆರಳುವ ವಾಹನಗಳಿಗೆ ಹಚ್ಚಲು ಅಗತ್ಯವಿರುವ ಅಭಿಮಾನೋತ್ಸವ ಕಾರ್ಯಕ್ರಮದ ಸ್ಟಿಕರ್ಗಳನ್ನು ಬಿ. ಶ್ರೀರಾಮುಲುರವರು ಬಿಡುಗಡೆಗೊಳಿಸಿದರು. ಪಕ್ಷದ 100 ಕಾರ್ಯಕರ್ತರು, ಪದಾಧಿಕಾರಿಗಳು, ಬಸೇರವರ 100 ಅಭಿಮಾನಿಗಳು, ಸ್ಥಳೀಯ ಹಾಗೂ ತಾಲೂಕಿನ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ವಿ. ಜಿ. ವೃಷಭೇಂದ್ರ ಕೂಡ್ಲಿಗಿ. ಯಡಿಯೂರಪ್ಪರ ಅಭಿಮಾನೋತ್ಸವ ಚಿತ್ರದುರ್ಗದಲ್ಲಿ 9ನೇ ತಾರೀಕಿಗೆ ನಡೆದಿದೆ. ನಮ್ಮ ಕೂಡ್ಲಿಗಿ ಮಂಡಲದಿಂದ ನಾವು ಒಂದು ಸ್ಟಿಕ್ಕರ್ ಮಾಡಿಸಿದ್ವಿ. ನಮ್ಮ ಕಾರ್ಗಳಿಗೆ, ಬಸ್ಗಳಿಗೆ ಆ ಸ್ಟಿಕ್ಕರ್ ಅನ್ನು ಉದ್ಘಾಟನೆ ಮಾಡಬೇಕು. ಮಾಜಿ ಸಚಿವರು ಇದೇ ಟೈಮ್ನಲ್ಲಿ ಎಲ್ಲ ಕರ್ಕೊಂಡು ಕೂಡ್ಲಿಗಿ ಪಟ್ಟಣದ ನಮ್ಮ ವಿಜಯನಗರ ಜಿಲ್ಲೆಯ ಎಲ್ಲ ಪತ್ರಕರ್ತ ಮಿತ್ರರೇ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರನ್ನ ಆದಿದುಕೊಂಡು ಎಲ್ಲ ಪಕ್ಷದ ಹಿರಿಯ ನಾಯಕರೇ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಏನು 9ನೇ ತಾರೀಕು ಅಂದರೆ ನಾಳೆ ಇಲ್ಲದ ನಾಡದಕ್ಕೆ ಸನ್ಮಾನ್ಯ ಯಡಿಯೂರಪ್ಪರ ಅಭಿಮಾನೋತ್ಸವ ಕಾರ್ಯಕ್ರಮ 9ನೇ ತಾರೀಕಿಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೀತಾ ಇದೆ. ನಮ್ಮ ನಿರೀಕ್ಷೆ 10 ಲಕ್ಷ ಮಂದಿ ಸೇರ್ಬೋದು ಅಂತೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಿರುವಂಥ ವ್ಯವಸ್ಥೆ, ಅಲ್ಲಿ ಬಂದಂಥ ಜನರಿಗೆ ಕೊಡ್ಲಿಕ್ಕೆ ಸಲುವಾಗಿ ಅವ್ರಿಗೆ ಬೇಕಾದಂಥ ಶಾಮಿಯಾನ, ಅವ್ರು ಬಂದಂಥ ಎಲ್ಲ ಅಭಿಮಾನಿಗಳಿಗೆ, ಪಕ್ಷದ ಕಾರ್ಯಕರ್ತರಿಗೆ ಅವ್ರಿಗೆ ಬೇಕಾದಂಥ ಪ್ರಸಾದದ ವ್ಯವಸ್ಥೆ, ಜೊತೆಲಿ ಅವ್ರಿಗೆ ಬೇಕಾದಂಥ ನೀರು, ಮಜ್ಜಿಗೆ ವ್ಯವಸ್ಥೆ, ಅದೆಲ್ಲ ಕೂಡ ಪೂರ್ಣ ಪ್ರಮಾಣದಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ಎಲ್ಲ ಕೂಡ ತಯಾರಿ ಆಗಿದೆ. ಮತ್ತು 8ನೇ ತಾರೀಕಿಗೆ 9ನೇ ತಾರೀಕಂತೂ ಈ ಕಾರ್ಯಕ್ರಮ ನಡೀತಿದೆ. 8ನೇ ತಾರೀಕಿಗೆ ಪುನಃ ಯಡಿಯೂರಪ್ಪ ಸಾಹೇಬರು ಅದನ್ನ ಊರಿನಲ್ಲಿ ಪ್ರವೇಶ ಅಂತ ಅದನ್ನ ಪುರಪ್ರವೇಶವನ್ನು ಕೂಡ ಮಾಡಂತ ಕೆಲಸ ಆಗ್ತಾ ಇದೆ. ಆ ಪುರಪ್ರವೇಶ ಮಾಡಂತ ಕಾರ್ಯಕ್ರಮದಲ್ಲಿ ಸುಮಾರಾಗಿ ಲಕ್ಷಾಂತರ ಅಂದ್ರೆ ಸುಮಾರಾಗಿ ಬಹಳಷ್ಟು ಮಂದಿ ಕಾರ್ಯಕರ್ತರು ಅದನ್ನ ಅವರು ಬರಮಾಡ್ಕೊಳ್ಳೋದು, ಜೊತೆಲಿ ಪುನರ್ ಪ್ರವೇಶ ಮಾಡುವಂತ ಕಾರ್ಯಕ್ರಮದಲ್ಲಿ ಯಾವ ರೀತಿಯಲ್ಲಿ ನಮ್ಮ ದಸರಾ ಉತ್ಸವವನ್ನು ನೋಡ್ತೀವೋ ಆ ರೀತಿಯಲ್ಲಿ ಅವ್ರನ್ನ ಪುನರ್ ಪ್ರವೇಶ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಎಲ್ಲ ಕಲಾವಿದರು, ಸಾಕಷ್ಟು ಮಂದಿ ಕಾರ್ಯಕರ್ತರು, ಎಲ್ಲ ಬಹಳಷ್ಟು ಮಂದಿ ನೃತ್ಯಗಳಾಡಂತವ್ರು ಎಲ್ಲರೂ ಕೂಡ ಯಾವ ರೀತಿಯಲ್ಲಿ ದಸರಾ ಉತ್ಸವ ನೋಡ್ತೀವಿ ಆ ರೀತಿಯಲ್ಲಿ ಕೂಡ ಆ ಕಾರ್ಯಕ್ರಮ ಮಾಡಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ತಗೊಂಡು ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡು ಕೂತಿದ್ವಿ. ಸುಮಾರಾಗಿ ಇದು 9ನೇ ತಾರೀಕಿನ ಕಾರ್ಯಕ್ರಮ, 8ನೇ ತಾರೀಕಿಗೆ ಪುನಃ ಪ್ರವೇಶ ಮಾಡ್ಕೊಂತೀವಿ. ಅಲ್ಲಿ ಸುಮಾರಾಗಿ 10 ಗಂಟೆ ತನಕ 11 ಗಂಟೆ ತನಕ ಕಾರ್ಯಕ್ರಮಗಳಾಗ್ತವ.
9 ಗಂಟೆಗೆ ಮತ್ತೆ 9ನೇ ತಾರೀಕಿಗೆ ಬಂದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ಅಮಿತ್ ಶಾ ಅವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸನ್ಮಾನ್ಯ ಯಡಿಯೂರಪ್ಪ ಅವರಿಗೆ ಅವ್ರು ಸಂಬಂಧಪಟ್ಟಿದಂತೆ ಎಲ್ಲಾ ವಿಚಾರಗಳನ್ನು ಕೂಡ ಜನರಿಗೆ ಅಭಿಮಾನಿಗಳಿಗೆ ತಿಳಿಸಂತ ಕೆಲಸ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಿದಂತೆ ಎಲ್ಲಾ ವ್ಯವಸ್ಥೆ ಅಂದ್ರೆ ಯಾವುದೇ ರೀತಿಯಲ್ಲಿ ಕೂಡ ಬಂದಂತ ಯಾವುದೇ ಆರೋಗ್ಯ ವಿಚಾರ ಆಗಿರ್ಬೋದು, ಅವ್ರಿಗೆ ಬೇಕಾದಂತ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು, ಅವ್ರಿಗೆ ಬೇಕಾದಂತ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿ ಗಾಡಿಗಳು ಹತ್ತತ್ರ ಯಾವ್ಯಾವ ಬರ್ತಾವಲ್ಲ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಾರದಂತೆ 100 ಎಕರೆ ಪ್ರದೇಶದಲ್ಲಿ ಅಂದ್ರೆ ಪ್ರಥಮ ಬಾರಿಗೆ ಚಿತ್ರದುರ್ಗ ಪಟ್ಟಣದಲ್ಲಿ ಬಹಳಷ್ಟು ಎತ್ತರವಾದಂತಹ ಪ್ಲೇಸ್ಗೆ ಹೋಗಿ ಅಂದ್ರೆ ಎಲ್ಲರಿಗೂ ಊರಿಗೆ ಕಾಣಂತ ಒಂದು ದೊಡ್ಡ ಸಿಂಗಾರದಲ್ಲಿ ಮಾಡಿದಂತ ಈ ಶಾಮಿಯಾನವನ್ನು ಇಂಥ ಭವ್ಯವಾದಂತಹ ಕಾರ್ಯಕ್ರಮವನ್ನು ಮಾಡೋಂಥ ಕೆಲಸ ಕೂಡ ಆಗಿದೆ. ಹಂಗಾಗಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪರು ಬೇರೆ ಅಲ್ಲ, ಪಕ್ಷ ಬೇರೆ ಅಲ್ಲ. ಇವತ್ತು ಬಹುಶಃ ಇಡೀ ರಾಜ್ಯದಲ್ಲಿ ಇವತ್ತು ಪಕ್ಷ ಅಂದ ತಕ್ಷಣ ಯಡಿಯೂರಪ್ಪರ ಅಂತಾರ, ಯಡಿಯೂರಪ್ಪರ ಅಂದ ತಕ್ಷಣ ಪಾರ್ಟಿ ಅಂತಾರ. ಇವತ್ತು ಪಾರ್ಟಿ ಪಕ್ಷ ಒಂದು ಸೇರಿದಂತ ಟೈಮಲ್ಲಿ ಇದು ಪಕ್ಷದ ಕಾರ್ಯಕ್ರಮ ಅನ್ಕೋಬಹುದು, ಅಭಿಮಾನದ ಕಾರ್ಯಕ್ರಮ ಆಗಿರ್ಬೋದು. ನಿರಂತರವಾಗಿ 50 ವರ್ಷಗಳ ಕಾಲ ಅವರು ಹೋರಾಟವನ್ನು ಮಾಡಿ ನಿರಂತರವಾಗಿ ಅವ್ರ ಸಾರ್ಥಕತೆ ಜೀವನದಲ್ಲಿ ಬಹಳಷ್ಟು ಒಳ್ಳೆ ಕೆಲಸಗಳು ಮಾಡ್ಕೊಂತವರು ಬಂದಿದ್ದಾರೆ. ಬಹುಶಃ ಯಡಿಯೂರಪ್ಪರನ್ನ ನಾವು ಬಿಡಿ ಆಗಿ ಹೇಳೋದಕ್ಕಿಂತ ಇಡಿ ಆಗಿ ಹೇಳಿದ್ರೆ ಚಲೋ ಆಗುತ್ತೆ ಹೇಳಿ ನಾನು ತಿಳ್ಕೊಂಡಿದ್ದೆ. ಯಾಕಂದ್ರೆ ಯಡಿಯೂರಪ್ಪರನ್ನ ಯಾವ ರೀತಿಯಲ್ಲಿ ಇವತ್ತು ಇದು ಮಾಡಿದಾನ ಅದು ಮಾಡಿದಾನ ಅನ್ನೋದಕ್ಕಿಂತ ಬಹಳಷ್ಟು ಎಲ್ಲವನ್ನು ಕೂಡ ಇಡಿಯಾಗಿ ಮಾಡಿದಾನ ಅಂತೇಳಿ ನಾವು ಅನ್ಕೋಬಹುದು. ನಾನು ಎಲ್ಲ ಬೇರೆ ವಿಚಾರಗಳನ್ನ ಬೇರೆ ಜಿಲ್ಲೆಗಳು ಹೋದಂತ ಟೈಮಲ್ಲಿ ಅವ್ರು ಏನೇನು ಒಳ್ಳೆ ಕೆಲಸಗಳು ಮಾಡಿದಾರೆ ಅನ್ನೋಂಥದ್ದು ಕೂಡ ಹೇಳಿದ್ದೀನಿ. ಬಹುಶಃ ನಾನು ಈ ತಾಲೂಕದಲ್ಲೇ ನನಗೆ ಅವ್ರದ್ದು ಸಂಬಂಧಗಳು ಗಟ್ಟಿಯಾಗಿರೋ ಕಾರಣ ನಮ್ಮ ಕಾರ್ಯಕರ್ತರದ್ದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಡಿಯೂರಪ್ಪರದ್ದು ಕೂಡ ಬಹಳ ಗಟ್ಟಿಯಾಗಿ ಸಂಬಂಧಗಳಿರೋ ಕಾರಣ ಅವ್ರು ಕೂಡ ಯಡಿಯೂರಪ್ಪರು ಈ ಭಾಗದಲ್ಲಿ ಇದ್ದಂತ ಕೆರೆಗಳಿಗೆ ಆವತ್ತಿನ ಸಂದರ್ಭದಲ್ಲಿ ನಾನು ಕೂಡ ಲೋಕಸಭಾ ಸದಸ್ಯನಾಗಿದ್ದೆ. ಅವತ್ತು ಗೋಪಾಲ್ ಕೃಷ್ಣ ಅವರು ಕೂಡ MLA ಆಗಿದ್ದ. ಅವತ್ತಿನ ಸಂದರ್ಭದಲ್ಲಿ ನಾವು ಒಟ್ಟಾರೆಯಾಗಿ ಉಮೇಶ್ ಅಣ್ಣವರು ನಾವೆಲ್ಲರೂ ಕೂಡ ಸೇರ್ಕೊಂಡು ಅವ್ರು ಒಂದೇ ತೀರ್ಮಾನ ಇಟ್ಕೊಂಡು ಈ ಭಾಗದಲ್ಲಿ ಇದ್ದಂತ ಕೆರೆಗಳಿಗೆ ನೀರು ತುಂಬಬೇಕು. ಆ ನೀರು ತುಂಬಬೇಕನ್ನಂತ ಟೈಮಲ್ಲಿ ಕೂಡ ಅವತ್ತು ಯಡಿಯೂರಪ್ಪರ ಟೈಮಲ್ಲಿ ಇಷ್ಟೊಂದು ದೊಡ್ಡ ಕೆರೆಗಳಿದಾವ, ಇಷ್ಟೊಂದು ದೊಡ್ಡ ಬಜೆಟ್ ಆಗಿದೆ, ದಯವಿಟ್ಟು ನೀವು ಕೆರೆಗಳಿಗೆ ನೀರು ತುಂಬಿಸ್ಕೊಟ್ರೆ ನಮ್ಮ ಭಾಗದಲ್ಲಿ ಇದ್ದಂತ ಜನರು ಯಾವತ್ತೂ ಕೂಡ ಕೂಡ್ಲಿಗೆ ಜನರು ಬಿಟ್ಟುಕೊಟ್ಟಿಲ್ಲ, ಇವತ್ತು ಮುಂದೆ ಕೂಡ ಬಿಟ್ಟುಕೊಡಲ್ಲ. ನಿಮ್ಮ ಮೇಲೆ ವಿಶ್ವಾಸ ಇದೆ, ಪ್ರೀತಿ ಇದೆ. ಇವತ್ತು ಪಾರ್ಟಿ ಮೇಲೆ ಅನೇಕ ಬಾರಿ ಕೂಡ ಗೆದ್ದಂತ ಟೈಮಲ್ಲಿ ಅಧಿಕಾರ ಬರ್ಲಿದ್ರು ಕೂಡ ನಮ್ಮ ಜನರು ಕೈ ಹಿಡ್ಕೊಂತ ಬಂದಿದ್ದಾರೆ ಅಂತೇಳಿ ಅವತ್ತಿನ ಸಂದರ್ಭದಲ್ಲಿ ಬ್ಲೂ ಪ್ರಿಂಟ್ ಮಾಡಿಕೊಂಡು ನಾವೆಲ್ಲ ಹೋಗಿ ಕೇಳಿದಂತ ಟೈಮಲ್ಲಿ ಸನ್ಮಾನ್ಯ ಯಡಿಯೂರಪ್ಪರು ಕೂಡ ಅವತ್ತು ವಿಶೇಷವಾಗಿ ಅವ್ರಿಗೆ ನಮ್ಮೆಲ್ಲರೂ ಕೂಡ ಕುಡಿಲಿಕ್ಕೆ ಇವತ್ತು ಕೆರೆಗಳಿಗೆ ನೀರು ತುಂಬಿಸಂತ ಕೆಲಸಗಳು ಮಾಡಿದ್ದಾರೆ. ಅದೇ ರೀತಿ ಈ ಭಾಗದಲ್ಲಿ ಸಾಕಷ್ಟು ಸುದೀರ್ಘವಾಗಿ ಅವರ ಜೀವನದಲ್ಲಿ ರೈತರ ಪರವಾಗಿ ಕೆಲಸ ಮಾಡಿದಾನ, ಬಡವರ ಪರವಾಗಿ ಕೆಲಸ ಮಾಡಿದಾನ, ಮಹಿಳೆಯರ ಪರವಾಗಿ ಕೆಲಸ ಮಾಡಿದಾನ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ಸೌಲಭ್ಯಗಳನ್ನು ಕೊಡುವಂತ ಕೆಲಸ ಸನ್ಮಾನ್ಯ ಯಡಿಯೂರಪ್ಪರು ಮಾಡ್ಕೊಂತ ಬಂದಿದ್ದಾರೆ. ಹಂಗಾಗಿ ಇವತ್ತು ಯಡಿಯೂರಪ್ಪರನ್ನ ಇವತ್ತು ಈ ಅಭಿಮಾನೋತ್ಸವಕ್ಕೆ ಇವತ್ತು ಹೆಂಗ್ ನೋಡ್ರಿ ಭಗವಂತ ಒಂದೊಂದ್ಸರಿ ಎಲ್ಲ ಕೂಡ ಕೂಡಿ ಕೊಡ್ತಾರ ಅನ್ನೋದಕ್ಕೆ ಇವತ್ತು ಗೌರವ ಅಧ್ಯಕ್ಷರಾಗಿ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬ್ರವರು ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಕಾರ್ಯದರ್ಶಿ ಅಧ್ಯಕ್ಷರಾಗಿ ಅವರಿದ್ದಾರೆ. ಕಾರ್ಯಾಧ್ಯಕ್ಷರಾಗಿ ನನಗೆ ಅವಕಾಶ ಮಾಡಿದ್ದಾರೆ. ಗೌರವಾಧ್ಯಕ್ಷರಾಗಿ ಸನ್ಮಾನ್ಯ ಪ್ರಭಾಕರ್ ಕೋರಿ ಸಾಹೇಬ್ರನ್ನು ಕೂಡ ಮಾಡೋಂಥ ಕೆಲಸ ಆಗಿದೆ. ಹಂಗಾಗಿ ಇವತ್ತು ನಮ್ಗೇನು ಜವಾಬ್ದಾರಿ ಒಪ್ಪಿಸಿದಾರೋ ಈ ಬಳ್ಳಾರಿ ಜಿಲ್ಲೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದ್ದಂತ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋ ವಿಚಾರಕ್ಕೆ ಅವರು ಅಧ್ಯಕ್ಷರು ಆದೇಶವನ್ನು ಮಾಡಿದಂತ ಸಂದರ್ಭದಲ್ಲಿ ಕೂಡ ಇವತ್ತು ನಾನು ಗೋವಿಂದ ಕಾರಜೋಳ ಅವರು ನಮ್ಮ ಪಕ್ಷದ ಅಧ್ಯಕ್ಷರಂತ ವಿಜೇಂದ್ರರು ಎಲ್ಲರೂ ಕೂಡ ಹೋಗಿ ಎಲ್ಲರ ಕಡೆ ಕೂಡ ಆಹ್ವಾನವನ್ನು ಕೊಟ್ಟು ಅವ್ರಿಗೆ ಬೇಕಾದಂತ ಎಲ್ಲಾ ಸವಲತ್ತುಗಳನ್ನು ಮಾಡಂತ ಕೆಲಸ. ಅವ್ರು ಬಹಳಷ್ಟು ಮಂದಿ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಕೂಡ್ಲಿಗಿಂತ ಕೂಡ ಸಾಕಷ್ಟು ಜನರು ಕೂಡ ಓಡ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ. ಸುಮಾರಿಗೆ ಹೋಗಂತ ಟೈಮಲ್ಲಿ ಕೂಡ ಅವ್ರಿಗೆ ಬಹಳಷ್ಟು ಮಂದಿ ಏನ್ ಮಾಡಿದಾರ, ಅವ್ರ ಸ್ವಂತ ವಾಹನದಿಂದ. ನಾನು ಬಹಳಷ್ಟು ಮಂದಿ ಕೇಳ್ತೀನಿ, ಹೆಂಗಪ್ಪ ನೀವು ಸ್ವಂತ ವಾಹನದಿಂದ ಬರ್ತೀರಿ ಅಂತ ಕೇಳಿದಂತ ಟೈಮಲ್ಲಿ ಅವ್ರು ಒಂದೇ ಮಾತು, ರಾಮ್ಲೂರ್ ಅಣ್ಣವರೇ ಇವತ್ತು ಯಡಿಯೂರಪ್ಪರು ನಮ್ಮ ತಂದೆಯವರ ಕಾಲದಿಂದ ಕೂಡ ನಾವು ಕೂಡ ಇವತ್ತು ರಾಜಕಾರಣಿಗಳಾಗಿದ್ದೀವಿ. ನಮ್ಮ ತಂದೆಯವರ ಕಾಲದಿಂದ ಕೂಡ ಬಹಳಷ್ಟು ಒಳ್ಳೆ ಕೆಲಸಗಳು ಮಾಡಿದಾನೆ. ಅಷ್ಟಿಷ್ಟು ಒಳ್ಳೆ ಕೆಲಸಗಳಲ್ಲ, ನಮಗೆ ಬೇಕಾದಂತ ಟೈಮಲ್ಲಿ ಕಷ್ಟಗಳಿಲ್ಲದಂತ ಟೈಮಲ್ಲಿ ವಿರೋಧ ಪಕ್ಷದಲ್ಲಿದ್ದಂತ ಟೈಮಲ್ಲಿ ಕೂಡ ಹೋರಾಟಗಳು ಮಾಡ್ಕೊಂತ ಬಂದ. ಇವತ್ತು ಅದೇ ರೀತಿ ಪಕ್ಷದಲ್ಲಿ ಮುಖ್ಯಮಂತ್ರಿಗಳಾದಂತ ಟೈಮಲ್ಲಿ ಕೂಡ 4 ಬಾರಿ ಮುಖ್ಯಮಂತ್ರಿಗಳಾದಂತ ಟೈಮಲ್ಲಿ ಕೂಡ ಅವರು ನಮ್ಮ ಜೊತೆಲಿ ಕೆಲಸ ಮಾಡಿದಾನ. ಅಷ್ಟು ಇಷ್ಟು ಎಲ್ಲರಿಗೆ ಗೊತ್ತಿರುವಂತ ವ್ಯಕ್ತಿ, ಚಿರುಪರಿಚಯ ಇರುವಂತ ವ್ಯಕ್ತಿ ಯಡಿಯೂರಪ್ಪರು ಅನ್ನೋಂಥ ಮಾತನ್ನ ಹೇಳಿದ್ರು. ಅದ್ರ ಮುಂದಕ್ಕೆ ಹೋಗಿ ಏನಪ್ಪಾ ಯಡಿಯೂರಪ್ಪ ಅವರು ಇದ್ದಂತ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿ ಇದ್ದಂತ ಟೈಮಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದಂತ ದೊಡ್ಡ ಮಾಸ್ ಲೀಡರ್. ಇವತ್ತು ಮಾಸ್ ಲೀಡರ್ ಅಂದ ತಕ್ಷಣ ಬಹಳಷ್ಟು ಮಂದಿ ಮಾಸ್ ಲೀಡರ್ಗಳು ಅಂತಾರೆ. ಮಾಸ್ ಲೀಡರ್ ಅಂದ ತಕ್ಷಣ ಯಡಿಯೂರಪ್ಪ ತರ ಮಾಸ್ ಲೀಡರ್ ಯಾರು ಕೂಡ ನನ್ನ ವೈಯಕ್ತಿಕವಾಗಿ ನಾನು ಒಪ್ಪಲ್ಲ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಯಡಿಯೂರಪ್ಪರ ಅಂದ ತಕ್ಷಣ ಒಂದೇ ಪಾರ್ಟಿಯಲ್ಲಿ ಇದ್ದಂಥವ್ರು. ಯಡಿಯೂರಪ್ಪರು ಜನಸಂಘ ಕಾಲದಿಂದ ಒಂದೇ ಪಾರ್ಟಿಯಲ್ಲಿದ್ದು ಪಾರ್ಟಿಯನ್ನು ಕಟ್ಟಿ 2 ಮಂದಿ MLAಗಳಿಂದ 1 ಮಂದಿ MLAದಿಂದ ಅನೇಕ ಹೋರಾಟಗಳನ್ನು ಮಾಡಿ 120, 130 ಸ್ಥಾನಗಳಿಗೆ ತಂದು ಸುಮಾರಾಗಿ 4 ಬಾರಿ ಮುಖ್ಯಮಂತ್ರಿ ಆದಂತ ಅವ್ರು ದೊಡ್ಡ ಮಾಸ್ ಲೀಡರ್ ಅಂತೀವಿ.
ಬೇರೆಯವ್ರನ್ನ ಯಾಕೆ ಮಾಸ್ಲಿಗ್ ಅನ್ನಲ್ಲ ಅಂತಂದ್ರೆ ಬೇರೆಯವರು ಬಹಳಷ್ಟು ಒಂದು ಪಾರ್ಟಿಗಳು ಬದಲಾವಣೆ ಮಾಡಿ ಅವರೆಲ್ಲರೂ ಕೂಡ ಅಧಿಕಾರಕ್ಕೆ ಬಂದಂತ ಒಂದು ದೊಡ್ಡ ಮಾಸ್ಲಿಗ್ ಯಡಿಯೂರಪ್ಪ ತರ ಮಾಸ್ಲಿಗ್ ಆಗಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ನಾನು ಯಡಿಯೂರಪ್ಪರನ್ನೇ ಮಾಸ್ಲಿಗ್ ಅಂತೀನಿ. ಅಂತ ದೊಡ್ಡ ನಾಯಕ ಅನೇಕ ಬಾರಿ ಒಳ್ಳೆ ಕೆಲಸಗಳು ಮಾಡ್ಕೊಂತ ಬಂದಿದ್ದಾನ. ನನಗೆ ಕೂಡ ಇವತ್ತು 4 ಬಾರಿ ಮುಖ್ಯಮಂತ್ರಿ ಆದಂತ ಟೈಮಲ್ಲಿ 4 ಬಾರಿ ಕೂಡ ಅವ್ರಿಗೆ ನಾನು ಮಂತ್ರಿಯಾಗಿ ಕೆಲಸ ಕೂಡ ಮಾಡಿದ್ದೀನಿ. 4 ಬಾರಿ ಮಂತ್ರಿಯಾಗಿ ಕೆಲಸ ಮಾಡೋದ್ರ ಜೊತೆಲಿ ಅವ್ರ ಜೊತೆಲಿ 14ರಲ್ಲಿ ನನಗೆ ಲೋಕಸಭೆಗೆ ಹೋಗ್ಬೇಕು ಅನ್ನೋಂಥ ಟೈಮಲ್ಲಿ ಕೂಡ ಲೋಕಸಭೆ ಕೂಡ ಇಲ್ಲ ರಾಮ್ಲು ಅವರು ಶಿವಮೊಗ್ಗದಿಂದ ಬಂದಿದ್ರು. ನಾನು ಕೂಡ 14ರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ನನ್ನ ಕೂಡ್ಲಿಗೆ ಜನರು ಕೂಡ ನನ್ನ ಅವತ್ತು ಆಯ್ಕೆ ಮಾಡಿ 14ರಲ್ಲಿ ನಾನು ಕಳಿಸಿಕೊಟ್ಟಿದ್ರು. ಅವತ್ತಿನ 18ರಲ್ಲಿ ವಿಧಾನಸಭೆ ಚುನಾವಣೆ ಬಂದಂತ ಟೈಮಲ್ಲಿ ಅವತ್ತು ಅಮಿತ್ ಶಾ ಅವರು ಪ್ರಧಾನಮಂತ್ರಿಗಳು ಕುಂತಂತ ಟೈಮಲ್ಲಿ ಅವತ್ತು ಪ್ರಧಾನಮಂತ್ರಿಗಳು ಅವತ್ತು ಅಮಿತ್ ಶಾ ಅವರು ಇಬ್ಬರು ಕರೆದು ಹೇಳಿದ್ರು, ರಾಮ್ಲವರೇ ಇವತ್ತು ನಾವು ರಾಮ್ಲವ್ರ ಅಂತೇಳಿ ಯಡಿಯೂರಪ್ಪನವರೇ ನಾನು ಕೆಲವು ಮಂದಿ ಎಲ್ಲರೂ ಕೂಡ ರಾಜ್ಯಕ್ಕೆ ಹೋಗ್ಬೇಕಂತ ಕೇಳ್ತಾ ಇದ್ರ. ಅವತ್ತು ನಮ್ಮ ಬೆಳಗಾವಿಯಲ್ಲಿ ನಮ್ಮ ಮಂತ್ರಿಗಳು ಅವರು ಸುರೇಶ್ ಅಂಗಡಿ ಸಾಬ್ರವರು, ಶೋಭಾ ಕರಂದ್ಲಾಜೆ ಅವರು, ಗದ್ದಿಗೌಡರು ಮತ್ತೆ ಬೆಂಗಳೂರು ಮಂದಿ, ಮೈಸೂರು ಮಂದಿ ಎಲ್ಲ ಕೂಡ ಸಂಸದರೆಲ್ಲರೂ ಕೂಡ ನಾವು ರಾಜೀನಾಮೆ ಮಾಡಿ 18 ವಿಧಾನಸೌಧಕ್ಕೆ ಚುನಾವಣೆಗೆ ಹೋಗಿ ನಮ್ಮ MLA ಸೀಟ್ ಕೊಟ್ಟಂದ್ರೆ ಒಂದು 10 ಮಂದಿ ಅಪ್ಲಿಕೇಶನ್ ಆಗಿದ್ರು. ಆಗಿದಂತ ಟೈಮಲ್ಲಿ ಯಡಿಯೂರಪ್ಪನವರು ಅಮಿತ್ ಶಾ ಅವರು ಪ್ರಧಾನಮಂತ್ರಿಗಳು ಕುಂತು ಮಾತಾಡೋಂಥ ಟೈಮಲ್ಲಿ ನೋಡ್ರಿ ಇಷ್ಟು ಮಂದಿ ನಾವು MLA ಹೋಗ್ಬೇಕಂತ ಕೇಳ್ತಾ ಇದಾರ, ಹೆಂಗ್ ಮಾಡೋದು ಅಂದ್ರಿಗಿನ ಯಡಿಯೂರಪ್ಪ ಒಂದೇ ಮಾತು ಹೇಳಿದ್ರೆ ರಾಮ್ಲವ್ರ ಇವರೆಲ್ಲರನ್ನೂ ಕೂಡ ಬೇಡ, ಅವ್ನು ಕಳ್ಸಂಗಿದ್ದ ರಾಜ್ಯದಲ್ಲಿ ಯಡಿಯೂರಪ್ಪರ ಜೊತೆ ರಾಮ್ಲೂರ್ ಕಳಿಸ್